ಕಾವೇರಿ ವಿವಾದ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಅಂದ್ರೆ ಈಗ ಬಂದಿರೋ ಆದೇಶದ ಪ್ರಕಾರ ಮುಂದಿನ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನ ನಾವು ತಮಿಳುನಾಡಿಗೆ ಕೊಡಬೇಕಾಗಿದೆ. ಇದೇ ವಿಚಾರ ಈಗ ಎಲ್ಲರ ಆಕ್ರೋಶ ಕಾರಣ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸ್ತೀನಿ ಅಂತ ನಮ್ಮ ರಾಜ್ಯ ಸರ್ಕಾರ ನಿಂತ್ಕೊಂಡಿದೆ. ಜಲಸಂಪನ್ಮೂಲ ಸಚಿವರು ಕೂಡ ನಾವು ಸರ್ವಪಕ್ಷಗಳ ಸಭೆ ಕರಿತೀವಿ, ಮೇಲ್ಮನವಿಯನ್ನ ಸಲ್ಲಿಸ್ತೀವಿ, ನಮ್ಮ ಹತ್ರನೇ ನೀರಿಲ್ಲ, ಹೇಗೆ ಕೊಡೋದು ಅಂತ ಪ್ರಶ್ನೆ ಮಾಡ್ತಿದೆ. ಇದರ ನಡುವೆ ಈಗ CWRC ಆದೇಶದ ವಿರುದ್ಧ CWMAಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ತೀರ್ಮಾನ ಮಾಡಿದ್ದು ಹೋರಾಟಗಾರರು ಅಸಮಾಧಾನ ಹೊರಗಾಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಮತ್ತು ಹೋರಾಟಗಾರರ ಕೂಗೇನಿದೆ ಅದನ್ನು ಕೇಳಬರೋಣ. ವಿಚಾರದಲ್ಲಿ ಏನು ನಿನ್ನೆ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ನಮ್ಗಿನ್ನ ವರ್ಣ ಕೃಪೆ ತೋರಿಸಿಲ್ಲ. 2 ಬಾರಿ ಅವರು ಅವ್ರ ರಿಕ್ವೆಸ್ಟ್ ನ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಆರ್ಡರ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ಸೊ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅದಾದ್ಮೇಲೆ ನಾನು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಹತ್ರ ಕೂಡ ನಾನು ಬೆಂಗಳೂರು ಹೋದ್ಮೇಲೆ ಮಾತಾಡ್ತೀನಿ. ಮತ್ತೆ ಇವತ್ತು ಅವರು ಆದೇಶ ಕೊಟ್ಟಿರೋದನ್ನ ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗ್ಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ನಮ್ಮ ವಕೀಲರು ಕಾತರ್ಕಿಯವರು ಡ್ರಾಫ್ಟ್ ಅಪ್ರೂವ್ ಮಾಡಿ ಕಳಿಸಿದ್ರೆ ಇವತ್ತೇ ಅಪೀಲ್ ಆಗ್ತದೆ. ಅಪೀಲು ನಮ್ಮ ACS ಅವರು ಅಪೀಲು ಇವತ್ತು ಹಾಕ್ತಾರೆ. ಅದರಿಂದ ಇವತ್ತು ನೀರು ಇಲ್ಲದೆ ಇರೋದ್ರಿಂದ ನಾವು ನೀರು ಬಿಡೋಕೆ ಆಗೋದಿಲ್ಲ. CWRC ಆದೇಶ ಕೊಟ್ಟರೆ ಅಪೀಲು ನಾವು CWMAಗೆ ಹೋಗ್ಬೇಕು, ಮಾನಿಟರಿಂಗ್ ಅಥಾರಿಟಿಗೆ ಹೋಗ್ಬೇಕು. CWMA ಮೇಲೆ ಸುಪ್ರೀಂ ಕೋರ್ಟ್ ಇದೆ. ಈಗ ನಾವು ತಕ್ಷಣಕ್ಕೆ CWMAಗೆ ಹೋಗ್ತಾ ಇದ್ದೀವಿ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹಾಕೊಳ್ತಾ ಇದ್ದೀವಿ. ಇವತ್ತೇ ಅಪೀಲ್ ಈಗಾಗಲೇ ಹೇಳಿದ್ದೀವಿ, ಯಾವ ಕಾರಣಕ್ಕೂ ಕಾವೇರಿ ನಿರ್ವಹಣಾ ಮಂಡಳಿ ಕೊಟ್ಟಿರುವ ತೀರ್ಪನ್ನು ನಾವು ಒಪ್ಪೋದಿಲ್ಲ. ಕಾವೇರಿ ನೀರು ಬಿಡೋಕ್ಕಾಗೋದಿಲ್ಲ. DK ಅವ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಕಾವೇರಿ ನೀರನ್ನು ಬಿಡಬೇಡಿ. ಮತ್ತು ವಿಜಯನ ಮಾತುಕತೆ ಕರೆದಿದ್ದೀರಿ, ಅಲ್ಲಿ ಯಾವುದೇ ಕಾರಣಕ್ಕೂ ಕಾವೇರಿ ನೀರಿನ ಬಗ್ಗೆ ನೀವು ನಮಗೆ ಅನ್ಯಾಯ ಆಗೋ ರೀತಿ ಮಾತಾಡೋದು ಕೂಡದು. ನಾಳಿದ್ದು ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೀವಿ ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ. ಅಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನ ಮೈಸೂರಿನವರೆಗೆ ಅಖಂಡ ಕರ್ನಾಟಕ ಬಂದ್ ಕರೆ ಕೊಡ್ತೀವಿ. ಏನು CWRC ಕಾವೇರಿ ನೀರಾವರಿ ನಿಯಂತ್ರಣ ಮಂಡಳಿ ಇವತ್ತು ನಮಗೆ ಬರೆದಿದೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ನಮ್ಮ ಡ್ಯಾಮ್ಗಳಲ್ಲಿ ನೀರಿಲ್ಲ, ಮಳೆ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ವ್ಯವಸಾಯಕ್ಕೆ ತಮಿಳುನಾಡಿನವರು ನೀರನ್ನ ಬಿಡಿಸ್ಕೊಂತಾ ಇರೋದು, ನಾವು ಕುಡಿಲಿಕ್ಕೆ ನೀರನ್ನ ಕೇಳ್ತಾ ಇರುವಂತದ್ದು, ಇದು ತೀವ್ರ ಅನ್ಯಾಯ ಆಗುತ್ತೆ. ಆದ್ರಿಂದ ಈ ಕೂಡಲೇ ನೀರನ್ನ ನಿಲ್ಲಿಸಬೇಕು ಅನ್ನುವಂತ ಒತ್ತಾಯವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದೀವಿ. ಒಂದು ಪಕ್ಷ ಮಾಡಿಲ್ಲ ಅಂದ್ರೆ ಕನ್ನಡ ಪರ ಹೋರಾಟಗಾರರು ಎಲ್ಲ ಒಟ್ಟಿಗೆ ಸೇರಿ, ರೈತ ಪರ ಹೋರಾಟಗಾರರು ಸೇರಿ ಕರ್ನಾಟಕ ಬಂದ್ಗೆ ಕರೆ ಕೊಡ್ಲಿಕ್ಕೆ ಯೋಚನೆಯನ್ನ ಮಾಡ್ತಾ ಇದೀವಿ. ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ ಇರ್ಬೋದು, ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಯಾಕೆಂತಂದರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಯಾವುದೇ ದೊಡ್ಡ ಸಣ್ಣ ಅಣೆಕಟ್ಟುಗಳು ಭರ್ತಿಯಾಗಿಲ್ಲ. ಆದರೆ ಕರ್ನಾಟಕ ಕಾಂಗ್ರೆಸ್ ಪಾಲಿಗೆ ಕಾಮಧೇನು ಆಗೋಗ್ಬಿಟ್ಟಿದೆ. ನಿಮ್ಮ ಕೇಂದ್ರದ ನಾಯಕರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋದು ಕರ್ನಾಟಕ. ನಿಮ್ಮೆಲ್ಲ ವ್ಯವಹಾರಗಳಿಗೆ ಪುಷ್ಟಿನ ಕೊಡ್ತಾ ಇರುವಂಥದ್ದು, ಒಳ್ಳೆ ಫಲವತ್ತಾದ ಭೂಮಿ ಇರುವಂಥದ್ದು, ನಿಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಒಳ್ಳೆ ಅವಕಾಶ ಮಾಡಿಕೊಟ್ರದು ಕರ್ನಾಟಕ. ಇದನ್ನು ಮನಗಂಡು ತಮಿಳ್ನಾಡಿನಲ್ಲಿ ಅಲ್ಲಿ ವಿಜಯ್ಗೆ, ಈ ಹಿಂದೆ ಸ್ಟಾಲಿನ್ಗೆ ಬುದ್ಧಿ ಹೇಳೋ ಕೆಲಸನ ಹಿಂದೆ ಸಿದ್ದರಾಮಯ್ಯನವರು ಮಾಡಲಿಲ್ಲ, ಈಗ DK ಶಿವಕುಮಾರ್ ಅವರು ಆ ಧೈರ್ಯ ತೋರ್ತಿಲ್ಲ. ಸುಮ್ಮನೆ ಮೇಕೆದಾಟು ಅಂತೇಳಿ ಹೇಳ್ಬಿಟ್ಟು ಆಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಗ್ಬಿಟ್ಟು ಎಲ್ಲರಿಗೆ ಎಣ್ಣೆ ಹೊಡಿಸ್ಬಿಟ್ಟು ತುರಾಡಿಸ್ಕೊಂಡು ಇವರು ರ್ಯಾಲಿ ಮಾಡಿದ್ ಬಿಟ್ರೆ ಇವ್ರು ಏನೂ ಮಾಡಿಲ್ಲ.
ಸಂಪುಟದಲ್ಲೇ ಗಿರ್ಕಿ ಹೊಡಿತಾ ಇರುವಂತ ಮುಖ್ಯಮಂತ್ರಿಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಬರ ಘೋಷಣೆ ಮಾಡಿ ಸ್ವಾಮಿ ಅಂತ ರೈತರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ಎಲ್ಲರ ಚಿತ್ತ ಇರುವುದು ನಾಳೆ ಮಧ್ಯಾಹ್ನ ಆಗುವಂತ CWMA ಪ್ರಾಧಿಕಾರದ ಮೀಟಿಂಗ್ ಇದೆ. ಸರ್, ನಿಜಕ್ಕೂ ಈ ಬಾರಿ ಎದ್ದಿರುವಂತ ಕಾವೇರಿ ಕಿಚ್ಚೇನಿದೆಯಲ್ಲ, ಸುಖಾಂತ್ಯ ಕಾಣಬಹುದಾ ಸರ್? ಸುಖಾಂತ್ಯಕ್ಕೆ ಈಗ ಮಳೆಯ ಮೇಲೆ ಆಧಾರಿತವಾಗಿರುತ್ತೆ. ಇನ್ನೊಂದು ವಾರದ ಒಳಗಡೆ ಮಳೆ ಶುರುವಾಗಿ ಒಂದಷ್ಟು ಒಳಹರಿವು ಹೆಚ್ಚಾದರೆ ಎಲ್ಲೋ ಒಂದು ಕಡೆ ಅವರ ಬೇಡಿಕೆಗೆ ನಾವೇನಾದರೂ ಬಿಡಬಹುದು ಅನ್ನೋ ಕಾನ್ಸೆಪ್ಟ್ ಬರ್ಬೋದು. ಇನ್ನೊಂದು ವಾರ 10 ದಿನದ ಮಳೆಯ ಮೇಲುಗಡೆ ಆಧರಿಸೂ ಕೂಡ ಇದು ಹೋರಾಟಕ್ಕೆ ಚಾಲ್ತಿ ಸಿಗುವಂಥದ್ದು. ಮತ್ತು ಇವತ್ತು ಕನ್ನಡದ ವಿಚಾರ, ಇದು ಕಾವೇರಿ ವಿಚಾರ ಅನ್ನೋದಕ್ಕಿಂತ ಕನ್ನಡಿಗರ ಮತ್ತು ತಮಿಳಿಗರ ವಿಚಾರದಲ್ಲಿ ಒಂದಷ್ಟು ಹೋರಾಟಗಳು ಆಗಿಂದನೂ ಇದೆ. ಅದೇ ನಿಟ್ಟಲ್ಲಿ ಕಾವೇರಿ ಅನ್ನುವಂಥದ್ದು ನಮ್ಮೆಲ್ಲರ ಸೆಂಟಿಮೆಂಟ್. ಅದು ಹೌದು, ಜೀವನದಿ ಅಂತೇಳಿ ನಾವು ಕರೆಸ್ಕೊಂಡು ನಮ್ಮ ಕುಡಿಯೋ ನೀರಿನ ಅಗತ್ಯತೆಯನ್ನ ಪೂರೈಸಕ್ಕಾಗ್ತಾ ಇಲ್ಲ. ಬರದ ಪರಿಸ್ಥಿತಿಯನ್ನ ನಾವು ಎದುರಿಸ್ತಾ ಇದ್ದೀವಿ. ನಗರಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ. ನೀವು ರೈತ ಚಟುವಟಿಕೆಗಳಿಗೆ ನೀರು ಬೇಕು ಅಂತ ಹೇಳ್ತಾ ಇದ್ದೀರಿ, ಬೆಳೆ ಆಧರಿಸಿ ಕೇಳ್ತಾ ಇದ್ದೀರಿ. ಅದನ್ನ ಇವತ್ತು ಕಾವೇರಿ ಏನು ನೀರು ನಿಯಂತ್ರಣ ಸಮಿತಿಯವರು ಇವತ್ತು ಆದೇಶವನ್ನು ಮಾಡಿ ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರನ್ನು ಬಿಡಿ ಅನ್ನುವಂಥ ವಾದವನ್ನು ಅಂದರೆ ಆದೇಶವನ್ನು ಕೊಟ್ಟಿರುವಂಥದ್ದು. ಪ್ರತಿದಿನ 4 TMC ನೀರುಗಳು ಆ ಕಡೆ ಹೊರಟೋಗ್ಬಿಟ್ರೆ ನಮ್ಮಲ್ಲಿ ಈಗ ಒಳಹರಿವು ಇಲ್ಲದೇ ಇರೋದ್ರಿಂದ ಹೊರಹರಿವು ಕಷ್ಟ ಅನ್ನುವಂಥದ್ದು ನಮ್ಮ ಲೆಕ್ಕಾಚಾರ. ಜಲಮಂಡಳಿ ಕೂಡ ಅದೇ, ಜಲಮಂಡಳಿ ಇಲಾಖೆ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ನಮ್ಮಲ್ಲಿ ವಾಟರ್ ಇದೇನಿದೆ, ನಿರ್ವಹಣಾ ಸಮಿತಿ ಹೋಗಿ ಈಗ ನಿರ್ವಹಣಾ ಪ್ರಾಧಿಕಾರಕ್ಕೆ ನಾವು ಮೇಲ್ಮನವಿ ಸಲ್ಲಿಸುವಂತ ಕಾರ್ಯ ಇವತ್ತು ಆಗಿದ್ದಂಗಿದೆ. ಸಚಿವಾಲಯ ಕೂಡ ಅದೇ ಹೇಳ್ತಾ ಇದೆ, ಜಲಸಂಪನ್ಮೂಲ ಸಚಿವಾಲಯ ಕೂಡ ಅದನ್ನೇ ಹೇಳ್ತಾ ಇದೆ. ಹೆಚ್ಚು ಕಡಿಮೆ ಇವತ್ತೊಂದು ಮೇಲ್ಮನವಿ ಹೋಗಿರುತ್ತೆ. ನಮ್ಮ ಬರಗಾಲದ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ಸುತಾರಾಮ್ ನಾವು ನೀರು ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿಯನ್ನ ಅವರು ಮುಂದಿಡಲಾಗುತ್ತೆ. ಅದಾದ ನಂತರದಲ್ಲಿ ಅವ್ರು ಯಾವ ತೀರ್ಮಾನಕ್ಕೆ ಬರ್ತಾರೋ ಅದಾದ ನಂತರದಲ್ಲಿ ನಮಗೊಂದು ಅವಕಾಶ ಸುಪ್ರೀಂ ಕೋರ್ಟ್ಗೆ ಮತ್ತೆ ಹೋಗುವಂಥದ್ದು. ಆ ಸಂದರ್ಭದ ಲೆಕ್ಕಾಚಾರದ ಅಡಿಯಲ್ಲಿ ಇನ್ನೂ ಒಂದು 10 ದಿನ ಎಳೆದೋಗುತ್ತೆ. ಅಷ್ಟರ ಒಳಗಾಗಿ ಮಳೆಗಾಲದ ಈಗೇನು ವಾಡಿಕೆಗಿಂತ ಮಳೆ ಕಡಿಮೆ ಇಟ್ಟರೂ ಕೂಡ ಮುಂಗಾರು ಇನ್ನೇನು ಬಂದುಬಿಡ್ತು ಅನ್ನೋ ಲೆಕ್ಕಾಚಾರದಲ್ಲಿ ಇನ್ನೂ ಇದೀವಿ. ಬರಗಾಲದ ಪರಿಸ್ಥಿತಿ ಇದೆ, ರೈತರು ಕಂಗಾಲಾಗಿದ್ದಾರೆ, ಕರ್ನಾಟಕದ ಜಲಾಶಯಗಳಲ್ಲಿ ನೀರಿಲ್ಲ. ಅದನ್ನ ತೋರಿಸ್ಬಿಟ್ಟೆ ಅವರು ಇವತ್ತು ಕನ್ನಡ ಪರ ಹೋರಾಟಗಾರರು ಏನು ಎಲ್ಲ ಹೋರಾಟಗಳಿಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇವರು ಯಾರಿಗೂ ಕೂಡ ಅದರ ಅರಿವಿಲ್ಲ. ಸಚಿವ ಸಂಪುಟದ ಪುನರ್ರಚನೆ ವಿಸ್ತರಣೆಯಲ್ಲಿ ಇವರು ದೆಹಲಿ ಬೀಡು ಬಿಟ್ಕೊಂಡು ಕೂತ್ಕೊಂಡಿದ್ದಾರೆ. ಇವತ್ತು ನಿಜಕ್ಕೂ ಆಗಬೇಕಾಗಿರುವಂಥದ್ದೇನು, ಕಾವೇರಿಯ ವಿಚಾರದಲ್ಲಿ ನಗರದ ಅಂದರೆ ಬೆಂಗಳೂರು ಮತ್ತು ಮೈಸೂರಿಗರಿಗೆ ಎಷ್ಟು ತೊಂದರೆ ಆಗ್ತಿದೆ ಇವತ್ತಿನ ವಿಚಾರದಲ್ಲಿ. ನಾವು ಕಾವೇರಿಯಲ್ಲಿ ಎಷ್ಟು ಹೋರಾಟಗಳನ್ನು ನೋಡ್ಕೊಂಡು ಬಂದಿವಿ. 2002ರಲ್ಲಿ ರೈತ ಮತ್ತೆ ಪಂಚಾಯತ್ ಸದಸ್ಯ ಗುರುಸ್ವಾಮಿ ಈ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅಂತ ಹೇಳಿ ಕಬಿನಿ ಜಲಾಶಯಕ್ಕೆ ಹಾರ್ ಬಿಡ್ತಾರೆ ಒಂದಷ್ಟು ಜನ. ಅದರಲ್ಲಿ ಗುರುಸ್ವಾಮಿ ತೀರ್ಕೊಂಡ್ಬಿಡ್ತಾರೆ. ಆ ಸಾವು ಯಾವ ಕಾಲಕ್ಕೂ ಕಾವೇರಿ ಅಂದ ತಕ್ಷಣಕ್ಕೆ ಗುರುಸ್ವಾಮಿ ನೆನಪಾಗ್ಬಿಡ್ತಾರೆ. ರೈತನೂ ಹೌದು, ಗ್ರಾಮ ಪಂಚಾಯತ್ ಸದಸ್ಯನೂ ಹೌದು. ಆ ಕಾಲದಿಂದನೂ ಬಂದಿರುವಂಥದ್ದು ಇದು. 2002ರಿಂದ 2012ರಲ್ಲಿ ಜಯಲಲಿತಾ ಬಂದಿದ್ದು, ಜಗದೀಶ್ ಶೆಟ್ಟರ್ ಭೇಟಿಯಾಗಿದ್ದು, ಈಗ ಮತ್ತೆ ವಿಜಯ್ ಮತ್ತೆ DK ಶಿವಕುಮಾರ್ ಭೇಟಿ ಆಗ್ತಿರುವಂಥದ್ದು. DK ಶಿವಕುಮಾರ್ ಏನ್ ನೇತೃತ್ವದ ಸರ್ಕಾರಕ್ಕೆ ಬೆನ್ನೆಲುಬಾಗಿರುವಂತ ಕಾಂಗ್ರೆಸ್ಸು ಅಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತಿರೋದ್ರಿಂದ, ಸಹಕಾರ ಕೊಟ್ಟಿರೋದ್ರಿಂದ ಒಂದು ಸಣ್ಣ ಆಶಾಭಾವನೆ ಇದೆ. ಮಾತಲ್ಲೇ ಬಗೆಹರಿಸ್ಕೊಳ್ಬಹುದಾ, ಒಂದು ಸಾಧ್ಯತೆ ಇದೆಯಾ, ಅಥವಾ ತಮಿಳುನಾಡಿನ ಮುಖ್ಯಮಂತ್ರಿ ಅಲ್ಲಿಯ ಜನರ ನಾಡಿ ಮಿಡಿತಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಹೋದ್ರೆ ಯಾವ ಕಾಲಕ್ಕೂ ಇದು ಬಗೆಹರಿದಿಲ್ಲ. ಯಾಕಂದ್ರೆ ತಮಿಳಿಗರು ಯಾವ ಕಾಲಕ್ಕೂ ಒಪ್ಪೋದಂಥದ್ದಲ್ಲ ಇದು. ನಾವು 2002ರ ಕತೆ ಹೇಳ್ತಾ ಇದ್ರೆ ಇದು 1100ರ ಕತೆಗೆ ಹೋಗ್ಬಿಡುತ್ತೆ. ರಾಜರಾಜ ಚೋಳ ಅನ್ನೋ ಕಾನ್ಸೆಪ್ಟು ಈ ಕಾವೇರಿಗೆ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದ್ದಂತ ತಡೆಗೋಡೆಯನ್ನು ಒಡೆದು ತಮಿಳುನಾಡಿಗೆ ನೀರು ಹರಿಸ್ಬಿಡ್ತಾರೆ. ಮೊದಲು ಶುರುವಾಗೋದು 1100ರಲ್ಲಿ. 1100ರ ಕಥೆಯಿಂದ ಶುರುವಾದ ಈ ಹೊಡೆತಗಳು ಚೋಳರಾಜ ಇಲ್ಲ, ನಮ್ಮಲ್ಲಿ 1ನೇ ನರಸಿಂಹ ಅಂತನೋ ಯಾರೋ ಒಬ್ಬ ರಾಜರು ಅದನ್ನ ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ತಡೆಗೋಡೆ ಹಾಕಿರ್ತಾರೆ, ನಮ್ಮವರಿಗೆ ನೀರಾಗ್ಲಿ ಅಂತೇಳಿ. ಅದನ್ನ ರಾಜರಾಜ ಚೋಳ ಒಡೆದು ಅಲ್ಲಿಗೆ ನೀರು ಹರಿಸ್ಬಿಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಈ ಕ್ರಾಂತಿ. ಅದಾದ ನಂತರದಲ್ಲಿ ಒಂದಷ್ಟು ಒತ್ತಡಗಳು ಓಡಾಟಗಳ ನಂತರದಲ್ಲಿ ಮದ್ರಾಸ್ಗೆ ಬ್ರಿಟಿಷರ ಪ್ರಭಾವ ಇರೋದ್ರಿಂದ ಮದ್ರಾಸಲ್ಲಿ ಅವರ ಆಳ್ವಿಕೆಯಂತೆಯೇ ಒಂದಷ್ಟು ಇವರು ಆದೇಶಗಳನ್ನು ಕೊಡ್ತಾರೆ. ಅವರ ನೇತೃತ್ವದಲ್ಲೇ ಮೈಸೂರು ಮತ್ತೆ ನಮ್ಮ ಮದ್ರಾಸ್ ಒಪ್ಪಂದ ರೆಡಿ ಆಗುತ್ತೆ 1892 ಅಲ್ಲಿ.
ಸೊ ಆ ಒಪ್ಪಂದದ ನಂತರದಲ್ಲಿ ಕೆಲವೊಂದಷ್ಟು ಅಲ್ಲಿ ಯಾರಿಗೂ ಕೂಡ ಅದು ಒಪ್ಪಿತ ಅಲ್ಲ. ಆದರೆ ಮೈಸೂರು ರಾಜರು ಒಂದಷ್ಟು ಅಲ್ಲಿ ತಲೆಬಾಗಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಅದಾದ ನಂತರದಲ್ಲಿ ಆದಂಥ ಬೆಳವಣಿಗೆಗಳು ಒಂದಾದ ಮೇಲೆ ಒಂದು ಅತಿರೇಕಕ್ಕೆ ಹೋಗಿರೋದು 1990ಯಲ್ಲಿ 90ರ ಒಂದು ನ್ಯಾಯಾಧಿಕರಣ, ಏನು ಕಾವೇರಿ ನ್ಯಾಯಾಧಿಕರಣ ಕಾವೇರಿ ಜಲವಿವಾದ ನ್ಯಾಯಾಧಿಕರಣ ಅಂತ ಒಂದು ಮಾಡ್ತಾರೆ. ಆ ಸಂದರ್ಭದಲ್ಲಿ ತಮಿಳುನಾಡು ಎಲ್ಲವನ್ನೂ ವಿರೋಧಿಸ್ತಾ ಬರುತ್ತೆ. ಆ ನ್ಯಾಯಾಧಿಕರಣದ ಯಾವ ಆದೇಶವನ್ನು ಅದು ತಲೆ ಕೊಡೋದಿಲ್ಲ. ಅದಾದ ನಂತರದಲ್ಲಿ 90ಯಲ್ಲಿ 91ರಲ್ಲಿ 205 TMC ಏನೋ ನೀರನ್ನ ಬಿಡುಗಡೆ ಮಾಡಿ ತಮಿಳುನಾಡಿಗೆ ಅಂತ ಒಂದು ಆದೇಶವನ್ನು ಕೊಡಲಾಗುತ್ತೆ. ಅಂಥ ಸಂದರ್ಭದಲ್ಲಿ ಒಂದು ಕೆಚ್ಚೆದೆಯ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದು. ಕರ್ನಾಟಕ ಕಂಡ ಕೆಚ್ಚೆದೆಯ ಮುಖ್ಯಮಂತ್ರಿ ಬಂಗಾರಪ್ಪನವರು ಇರ್ತಾರೆ. ಹೌದು, ಸುಗ್ರೀವಾಜ್ಞೆ ಹೊರಡ್ತಾರೆ. ಈ ಇತಿಹಾಸದಲ್ಲಿ ನೀರಿನ ವಿಚಾರದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿ ಹೋರಾಟಗಾರರು ಮತ್ತೆ ಕನ್ನಡದ ಪರವಾಗಿ ನಿಂತಂತ ಏಕೈಕ ಮುಖ್ಯಮಂತ್ರಿ ಇದ್ರೆ ಅದು ಬಂಗಾರಪ್ಪನವ್ರಿಗೆ ಸೇರ್ಕೊಳ್ಳುತ್ತೆ. ಬಂಗಾರಪ್ಪನವರು ಮೊಯ್ಲಿ ಇರ್ತಾರೆ ಅನ್ಸುತ್ತೆ, ಬಂಗಾರಪ್ಪನವ್ರಿಗೆ ಸೇರ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಾವು ಕಂಡಂಥ ಆ ಮುಖ್ಯಮಂತ್ರಿಗಳು ಅನ್ನೋ ಕಾನ್ಸೆಪ್ಟಲ್ಲಿ ಇವತ್ತಿನ ಹೋರಾಟಗಾರರಿದ್ದಾರೆ. ಹೋರಾಟ ಬಿಸಿ ಮುಟ್ಕೊಂಡು ಇವತ್ತು 2007ರಲ್ಲಿ ಬೆಂಕಿ ಹತ್ಕೊಂಡಿತ್ತು, 2012ರಲ್ಲಿ ಬೆಂಕಿ ಕಿಚ್ಚು ಹತ್ಕೊಂಡಿತ್ತು. ಅದಾದ ನಂತರದಲ್ಲಿ 2018ರಲ್ಲಿ ಮತ್ತೆ ಆಗತ್ತೆ. ಈಗ ಮತ್ತೆ ಬಿಗುವಾಗದ ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. 2026ರಲ್ಲಿ ಈ ರೀತಿಯ ಮಳೆ ಇಲ್ಲದ ವಾತಾವರಣವನ್ನು ಇತ್ತೀಚೆಗೆ ನಾವು ನೋಡಿರಲಿಲ್ಲ. ಸೊ ಹಾಗಾಗಿ ಬರಗಾಲದ ವಾತಾವರಣದಲ್ಲೂ ಕೂಡ ನೀರು ಬಿಡಿ ತಮಿಳುನಾಡಿಗೆ ಅಂತ ಹೇಳ್ತಾ ಇರುವಂಥದ್ದು, ನೀವು ಸಾಮಾನ್ಯ ಮಳೆ ಆಗಿರುವ ಸಂದರ್ಭದ ಲೆಕ್ಕಾಚಾರದಲ್ಲೇ ಬರಗಾಲದ ಸಂದರ್ಭದಲ್ಲೂ ಕೇಳ್ತಾ ಹೋದರೆ ಇಲ್ಲಿ ನ್ಯಾಯಾಧಿಕರಣವು ಅಥವಾ ಸುಪ್ರೀಂ ಕೋರ್ಟ್ ಕೂಡ ನಮ್ಮ ಮನವಿಯನ್ನು ಪುರಸ್ಕರಿಸಬೇಕಾಗತ್ತೆ. ನಾವು ಕುಡಿಯುವ ನೀರಿಗೆ ತತ್ವಾರ ಅನುಭವಿಸ್ತಿರ್ಬೇಕಾದ್ರೆ ನೀವು ಅಲ್ಲಿ ಬೆಳೆಗೆ ನೀರು ಬಿಡಿ ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಅವರಿಗೆ ನೀರು ಹರಿಸಿ ಅನ್ನೋ ಒಂದು ಯಾವ ನ್ಯಾಯ ಅನ್ನುವಂಥ ನಿಟ್ಟಲ್ಲಿ ನಮ್ಮಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ ತಮಿಳುನಾಡು ಮೂಲದ ನಾರಿಮನ್ ಅಂತ ವಕೀಲರು ಒಬ್ಬರು ವಾದ ಮಾಡ್ತಾ ಇದ್ದಿದ್ದು ಬಹಳ ವಿಶೇಷ. ಅದು ಕಾವೇರಿ ವಿಚಾರದಲ್ಲಿ ತುಂಬಾ ವಿಶೇಷಗಳಿದಾವೆ. ಅದರಲ್ಲೂ ಒಂದು ಅಂತಂದ್ರೆ ನಾರಿಮನ್ ಕರ್ನಾಟಕದ ಪರವಾಗಿ ಯಾರು ವಾದ ಮಾಡ್ತಾ ಇದ್ರು ಅಂತಂದ್ರೆ ತಮಿಳುನಾಡು ಮೂಲದ ನಾರಿಮನ್ ವಾದ ಮಾಡ್ತಾ ಇದ್ರು. ಸೊ ಆದರೂ ಕೂಡ ನಮ್ಮಲ್ಲಿ ಒಂದಷ್ಟು ಏನೇನೋ ಬೆಳವಣಿಗೆಗಳಾದು, ಜಯಲಲಿತಾ ನಮಗೆ ಮುಳ್ಳಾದ್ರು. ಅದೇ ವಿಚಾರದಲ್ಲೇನೆ ಕೂಡ ಆ ಗಡಿ ನೀರಿನ ವಿಚಾರ ಜಲ ವಿವಾದವನ್ನೇ ಮುಂದಿಟ್ಟುಕೊಂಡು ಕರ್ನಾಟಕ ಮತ್ತು ತಮಿಳುನಾಡಿಗೂ ಬೆಂಕಿ ಹಚ್ಚುವಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಾರೆ. ಅದರಲ್ಲಿ ಬೆಳೆ ಬೇಯಿಸ್ಕೊಂಡು ರಾಜಕೀಯ ಬೆಳೆ ಬೇಯಿಸ್ಕೊಳ್ತಾರೆ. ಈಗ ಸದ್ಯದ ವಾತಾವರಣ ನೋಡ್ತಾ ಇದ್ರೆ ತುಂಬಾ ಮುಂದಕ್ಕೆ ಹೋಗಿ ನಿಂತ್ಕೊಂಡಿದೀವಿ. ಯಾವ ಕಾರಣಕ್ಕೂ ಕೂಡ ನೀರು ಬಿಡುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಹೋರಾಟಗಾರರಿಗೆ ತುಂಬಾ ಸಮಯ ಆಗಿತ್ತು ಈ ರೀತಿ ಕಿಚ್ಚೆತ್ಕೊಂಡು ಒಂದು ಒಳ್ಳೆ ವಿಚಾರದಲ್ಲಿ ಹೋರಾಟ ಮಾಡೋದಕ್ಕೆ. ಇದಕ್ಕಿಂತ ವಿಷಯ ಬೇಕಾಗಿರ್ಲಿಲ್ಲ. ನಾಡು ನುಡಿ ನೆಕ್ಸ್ಟ್ ಬರೋದೇ ಜಲದ ವಿಚಾರ. ನಾವು ನೆಲ ಜಲದ ವಿಚಾರ ಬಂದ್ರೆ ಯಾವ ಕಾರಣಕ್ಕೂ ನೋ ಕಾಂಪ್ರಮೈಸ್ ಅನ್ನುವಂಥ ಹೋರಾಟಗಾರರು ಇವತ್ತಿಗೂ ಇದ್ದಾರೆ. ಪ್ರವೀಣ್ ಕುಮಾರ್ ಶೆಟ್ಟರ್ ಇದ್ದಾರೆ, ವಾಟಾಳ್ ನಾಗರಾಜ್ ಅವರು, ನಾರಾಯಣ್ ಗೌಡರು ಎಲ್ಲರೂ ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟಗಾರರು ಈ ವಿಚಾರದಲ್ಲೆಲ್ಲ ಒಂದಾಗ್ಬಿಡ್ತಾರೆ. ಸೊ ನಮ್ಮ ನೆಲ ಜಲದ ವಿಚಾರ ಇದು ತುಂಬ ಹಂತದ ವಿಕೋಪಕ್ಕೆ ತಲುಪ್ತಾ ಇದೆ. ಕೆಲವೇ ದಿನಗಳಲ್ಲಿ ಮಳೆಗಳು ಶುರುವಾಗಿ ಏನಾದರೂ ಒಂದು ಲೆಕ್ಕಾಚಾರ ಬಂದ್ರೆ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಬಹುದು. ಇಲ್ಲ ಏನಾದರೂ ನಮ್ಮವರೇ ಅಲ್ವಾ ತಮಿಳುನಾಡು ಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಏನಾದ್ರು ಮನ ಮಾಡಿ ಒಳಗೇನೆ ನೀರು ಬಿಡುವಂಥದ್ದು ಮೊದಲಾಗಿದ್ದ ಹಂಗೇನೆ ಏನು ಮಾಡಲ್ಲ ಅಂತ ರಾತ್ರೋರಾತ್ರಿ ನೀರು ಬಿಟ್ಟಿರುವಂತ ಲೆಕ್ಕಾಚಾರ. ಇತ್ತೀಚೆಗೆ ಮೊನ್ನೆ ಒಂದು ತಿಂಗಳ ಹಿಂದೆ ಇದೇ ನೀರು ಬಿಡುವಂತ ಪ್ರಯತ್ನ ಮಾಡಿ ಒಂದಷ್ಟು ಗೊಂದಲಕ್ಕೆ ಈಡಾಗಿತ್ತು ಸರ್ಕಾರ. ಈಗ ಅದೇ ಪರಿಸ್ಥಿತಿ ಏನಾದ್ರು ಮತ್ತೆ ತಂದ್ಕೊಂಡ್ಬಿಟ್ರೆ ಒಳ ಒಪ್ಪಂದದ ಜೊತೆ ಏನಾದ್ರೂ ಮಣಿದು ನೀರು ಬಿಡುವಂತ ಪ್ರಯತ್ನ ಮಾಡಿದ್ರೆ ಒಂದ್ ಹಂತಕ್ಕೆ ಈಗ 2ನೇ ಪಟ್ಟಿಗೆ ಅಲ್ಲಾಡತ್ತೆ ಸರ್ಕಾರ ಅಂತ ಇದ್ರಲ್ಲ, ಆ ವಿಚಾರ ಬಿಟ್ಬಿಟ್ಟು ಕನ್ನಡದ ವಿಚಾರದಲ್ಲೂ ನೀರಿನ ವಿಚಾರದಲ್ಲೂ ಸರ್ಕಾರ ಅಲ್ಲಾಡೋ ಸಾಧ್ಯತೆ ಇರುತ್ತೆ. ಬಹಳ ದಟ್ಟವಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಸಮಯೋಚಿತವಾಗುವ ನಿರ್ಧಾರ ತಗೊಂಡ್ರೆ ಒಳ್ಳೇದು. ಇಲ್ಲಂತಂದ್ರೆ ಸರ್ಕಾರಕ್ಕೊಂದು ಎಚ್ಚರಿಕೆಯ ಗಂಟೆ ಆಗ್ಬಿಡುತ್ತೆ ವಿಚಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.